ಗೈಸ್, ಎಲ್ಲರೂ ವೆಲ್ಕಮ್ ಬ್ಯಾಕ್ ಟು ಮೈ ವ್ಲಾಗ್, ಆರ್ಕೆಶ್ವಿನಿ ವ್ಲಾಗ್. ಬಾರೋ ಅಪರೂಪದ ಮುಳ್ಳಂದಿ ಬಾಬಾ ಬಂದೇಣು. ಇವತ್ತು ನಮ್ಮ ಕಾಲೇಜಲ್ಲಿ ಎಲೆಕ್ಷನ್ ಇದೆ, ಸೊ ಹಾಗಾಗಿ ಇವತ್ತು ಕಾಲೇಜ್ಗೆ ಹೋಗಬೇಕು. ನಮ್ಮದು ಎಕ್ಸಾಮ್ ನಡೀತಿದೆಯಲ್ಲ, ಹಾಗಾಗಿ ನಾವು ಕಾಲೇಜ್ಗೆ ಹೋಗಿಲ್ಲ. ಸೊ ಇವತ್ತು ಎಕ್ಸಾಮ್ ಇಲ್ಲ, ಹಂಗೆ ಎಲೆಕ್ಷನ್ ಇದೆ ಕಾಲೇಜಲ್ಲಿ, ಹಾಗಾಗಿ ಹೋಗ್ತಾ ಇದ್ದೀವಿ ಕಾಲೇಜ್ಗೆ. ಸೊ ಇವತ್ತಿನ ವಿಡಿಯೋ ಬಂದುಬಿಟ್ಟು ಕಾಲೇಜ್ ಎಲೆಕ್ಷನ್ ಹೇಗಿರುತ್ತೆ ಅನ್ನೋದು. ಸೊ ಆಫ್ಟರ್ ಲಾಂಗ್ ಟೈಮ್ ಬ್ಲಾಗ್ನ ಮಾಡ್ತಾಯಿದ್ದೀನಿ. ಇಂದ ಕರೆಕ್ಟಾಗಿ ವ್ಲಾಗ್ ಮಾಡ್ಕೊಂಡು ಹೋಗೋಣ ಅಂತ ಡಿಸೈಡ್ ಮಾಡ್ಕೊಂಡಿದ್ದೀನಿ. ಏನಾಗುತ್ತೆ ಏನೋ ಗೊತ್ತಿಲ್ಲ, ಸೊ ಮಾಡ್ತೀನಿ ಕೂಡ. ಸೊ ಇವತ್ತಿನ ವಿಡಿಯೋ ಬಂದ್ಬಿಟ್ಟು ಅದೇ, ಇವತ್ತು ಹೇಗಿರುತ್ತೆ ಕಾಲೇಜ್ ಎಲೆಕ್ಷನ್ ಅಂತ. ಬನ್ನಿ ಹೋಗೋಣ. ಈಗ ಹೋಗಬೇಕು ಕಾಲೇಜ್ಗೆ. ಲೆಟ್ಸ್ ಗೋ. ಹೋಗಿ ಎಲೆಕ್ಷನ್ ಹೇಗಿರುತ್ತೆ ಏನು ಅಂತ ಎಲ್ಲ ನೋಡಿಕೊಂಡು ಮಾಡೋಣ. ಲೆಟ್ಸ್ ಗೋ. ಈ ಸೀಲ್ ಇದೆಯಲ್ವಾ, ಈ ಸೀಲಲ್ಲಿ ನೀವು ಈ ಬ್ಯಾಲೆಟ್ ಪೇಪರ್ ಮೇಲೆ ಈ ತರ ಮಾಡಿ ಜಸ್ಟ್ ಸಿಎಂ ನಿಮ್ಗೆ ಯಾರು ಇಷ್ಟ, ಪ್ರೆಸಿಡೆಂಟ್ ಯಾರು ಇಷ್ಟ ಅವ್ರಿಗೆ ಸೀಲ್ ಹಾಕ್ಬೇಕು, ಮತ್ತೆ ಕೋಆರ್ಡಿನೇಟರ್ ಯಾರು ಇಷ್ಟ ಅವ್ರಿಗೆ ಸೀಲ್ ಹಾಕ್ಬೇಕು. ಫಸ್ಟ್ ನಾನೇ ಔಟ್ ಆಗ್ತೀನಿ. ನೀನು ಯಾರಿಗೆ ಹಾಕ್ತೀರಾ ಗೈಸ್? ಯಪ್ಪ ಗೈಸ್, ಮೈಕ್ ಹಾಕೊಂಬರ್ತೀನಿ ಈ ಕೆಲಸ. ಹೌದು, ಬ್ಲಾಗ್ ಮಾಡ್ತೀನಿ. ಲೈಫಲ್ಲೇ ಮೊದಲನೇ ಸರಿ ಓಟ್ ಹಾಕಕ್ಕೆ ಹೋಗ್ತಾ ಇದ್ದೀನಿ. ನಮ್ಮ ದೇಶ ರೀ, ನಾವು ಕಟ್ಟಿರೋ ದೇಶ ಇದು. ಸೊ ಯಾರು ಸರಿಯಾದ ವ್ಯಕ್ತಿ ಅಂತ ಯೋಚನೆ ಮಾಡಿ ಓಟ್ ಹಾಕೋಣ. ಸೊ ನಮ್ಮ ಪ್ರಿಯಾಂಕಾ ಗಾಂಧಿ ಅವರ ಅನಿಸಿಕೆಯನ್ನ ಕೇಳೋಣ ಬನ್ನಿ. ಟೆಲ್ ಪ್ರಿಯಾಂಕಾ. ನಂದು ಕೂಡ ಫಸ್ಟ್ನೇ ಓಟು. ನೋಡೋಣ, ಅದು ಒಂದಲ್ಲ, ಕಾಲೇಜಲ್ಲಿ 2 ಓಟ್ ಹಾಕ್ಸ್ತಾ ಇದ್ದಾರೆ. ಒಂದು ಪ್ರೆಸಿಡೆಂಟ್ ಒಂದು, ಮತ್ತೆ ಅವ್ರಿಗೆ ಕೋಆರ್ಡಿನೇಟರ್ ಒಬ್ರು. ಸೊ ಎರಡು ಓಟ್ ಇದೆ ಇವತ್ತು. ಫಸ್ಟ್ ಟೈಮ್ ಓಟ್ ಹಾಕ್ತಾ ಇದೀವಿ. ನೋಡೋಣ ಹೇಗಿರುತ್ತೆ. ಫುಲ್ ಎಕ್ಸೈಟ್ ಆಗಿದೀವಿ ಇಬ್ರು ಅಂತೂ. ಸಿಕ್ಕಾಪಟ್ಟೆ ಖುಷಿ ಇದೆ. ಅದು ಆಲ್ ದ ಬೆಸ್ಟ್. ಪಾರ್ಟಿಸಿಪೇಟ್ ಮೊದಲು ಸರಿಯಾಗಿ ಮಾತಾಡೋದು ಕಲಿ ಮಾಡಿದ್ರಿ. ಯಾರ್ಯಾರು ಎಲೆಕ್ಷನ್ ನಿಂತಿದ್ದೀರಾ ನಮ್ಮ ಕಾಲೇಜಲ್ಲಿ, ಅವ್ರೆಲ್ರಿಗೂ ಆಲ್ ದ ಬೆಸ್ಟ್. ನಾವು ಅವ್ರ ಈಚೆ ಬಂದ್ಮೇಲೆ ಅವ್ರ ಎಕ್ಸ್ಪೀರಿಯನ್ಸ್ ಕೇಳೋಣ, ಇವಾಗ ಬೇಡ. ಅಣ್ಣ ಸಖತ್ ಆಕ್ಟಿಂಗ್ ಮಾಡ್ತಿದ್ವಿ ಕಣ. ಏನ್ ಯಾವತ್ತೂ ಮೈಕ್ ಹಾಕೊಂಡಿಲ್ಲ ಅನ್ನೋದ್ರ ಬಿಲ್ಡಪ್ ಆಗ್ತವ್ರೆ. ನಮ್ಮ ಸಿಂಬಲ್ ಏನಿಲ್ಲ, ನೇಮ್ ಮುಂದೆ ಓಟ್ ಹಾಕೋದಷ್ಟೇ. ನೇಮ್ ಮುಂದೆ ನಿಮ್ ನೇಮ್ ಏನು? ನಿರ್ಮಲಾ. ನಿರ್ಮಲಾನ? ನಮ್ಗೆ ಗೊತ್ತಿರ್ಲಿಲ್ಲ, ಸಾರಿ ಗೈಸ್. ಅವ್ರ ಹೆಸರು ನಿರ್ಮಲಾ ಅಂತೆ. ನೋಡಿ, ಯಾರ್ಯಾರು ನಿರ್ಮಲಂಗ್ ಓಟ್ ಹಾಕ್ತಾರೆ ನೋಡೋಣ. ರಿಸಲ್ಟ್ ಮಂಡೇ ಬರುತ್ತೆ, ಅಲ್ಲಿವರೆಗೂ ವೆಯ್ಟ್ ಮಾಡಿ. ಸೊ ಎಲ್ರು ಬ್ಲೆಸ್ಸಿಂಗ್ ಮಾಡಿ ನಮ್ಮ ನಿರ್ಮಲಾ ಗಾಂಧಿಗೆ. ಸೋ ಮಚ್. ಹೇಗ್ ಅನ್ಸ್ತಿದೆ ಎಲೆಕ್ಷನ್ ನಿಂತಿದ್ದೀರಲ್ಲ? ಒಂದ್ ಕಡೆ ಡಿಪ್ರೆಷನ್ ಹೋಗ್ತಿದೆ. ತದ್ಲಿಸ್ತಾ ಇದೆ ನಮ್ಗೆ. ಟಿಪಿಸಿ ಅಂತ ತಿಕ್ಲೇರ್ ಬಿಡುತ್ತೆ. ಇವತ್ತೇ ರಿಸಲ್ಟ್ ಬರುತ್ತೆ ಅನ್ಕೊಂಡ್ವಿ, ನೋಡ್ರಿ ಮಂಡೇ ಹೋಗ್ಬಿಟ್ಟಿದೆ. ಡಿಪ್ರೆಷನ್ ಒಂದ್ ಕಡೆ, ಈ ಕಡೆ ಸ್ಟ್ರೆಸ್ ಎಲ್ಲ ಬಂದು ತಲೆ ಮೇಲೆ ಕೂತ್ಕೊಳ್ಳುತ್ತೆ. ಇದನ್ನೆಲ್ಲ ಕಣ್ಣಿಂದ ನೋಡಿ ಕಂಗಾಲ ಆಗ್ಬಿಟ್ಟಿದೀನಿ. ಸೊ ಗೈಸ್, ಈಗ ನಮ್ಮ ಜೂನಿಯರ್ ಒಬ್ಳು ವೋಟ್ ಮಾಡಿ ಬಂದಿದ್ದಾಳೆ. ಅವ್ರ ಎಕ್ಸ್ಪೀರಿಯನ್ಸ್ ಹೇಗಿದೆ ಅಂತ ಕೇಳೋಣ. ಹೇಗಿತ್ತು ಎಕ್ಸ್ಪೀರಿಯನ್ಸ್? ಚೆನ್ನಾಗಿತ್ತು. ಇಡೀ ಕಾಲೇಜ್ ಮ್ಯಾನೇಜ್ಮೆಂಟ್ ಒಂದು ಸ್ಟೂಡೆಂಟ್ ತಗೊಳ್ತಾರೆ ಅಂದ್ರೆ ತುಂಬಾ ಚೆನ್ನಾಗಿರುತ್ತೆ ಅಲ್ವಾ. ಇನ್ನೊಬ್ರು ಬಂದು ಓಟ್ ಹಾಕಿ, ಇವರು ನಮ್ ಕಾಲೇಜ್ ಬಾಯ್ ಬಡ್ಕಿ ತನುಷ. ಈ ನಡುವೆ ಇದು ಕನ್ನಡಕ ಬೇರೆ ಹಾಕೊಂತವ್ರೆ, ಯಾಕೋ ಕಣ್ಣೋಗಿದೆ. ತೆಗ್ಬಿಟ್ರು ಗೈಸ್. ಏನ್ ಮಾತಾಡ್ಬೇಕು? ಹೆಂಗಿತ್ತು ಫಸ್ಟ್ ಟೈಮ್ ಕಾಲೇಜಲ್ಲಿ ಓಟ್ ಹಾಕಿದ್ರಲ್ಲ? ಚೆನ್ನಾಗಿತ್ತು. ಬಟ್ ನಾವ್ ಯೋಚನೆ ಮಾಡ್ಬೇಕು ಯಾರನ್ನ ಚೂಸ್ ಮಾಡಿದ್ರೆ ಯಾವ ತರ ಇರುತ್ತೆ ಅಂತ. ಸೊ ಚೂಸ್ ಮಾಡೋದು ಯೋಚನೆ ಮಾಡ್ದೇನೆ ಹೋಗಿ ಓಟ್ ಹಾಕ್ಬಿಲ್ಲ, ಯೋಚನೆ ಮಾಡ್ಬಿಟ್ಟೆ ಓಟ್ ಹಾಕ್ಬಿಟ್ಟು ಬಂದಿಲ್ಲ. ಮತ್ತೆ ಏನ್ ತಿಂಡಿ ತಿಂದ್ರಿ? ಕುರ್ಕುರೆ ತಿಂದೆ, ತಿಂಡಿ ಇನ್ನ ತಿಂದಿಲ್ಲ, ಬರೀ ಕುರ್ಕುರೆ ತಿಂದಿಲ್ಲ. ಎಕ್ಸ್ಪೀರಿಯನ್ಸ್ ಚೆನ್ನಾಗಿತ್ತು. ಅದನ್ನ ಯಾರು ಹೇಳ್ಬಾರ್ದು ಅಂತ ಇವಾಗಿನ ಮ್ಯಾಮ್ ಅಂದ್ರು. ಇರ್ಲಿ ಪರವಾಗಿಲ್ಲ, ಹೇಳು. ಜೋಶಲ್ಲಿ ಹೇಳ್ತಾಳೆ ಅಂತ ಅನ್ಕೊಂಡಾಗ ಸಾಧ್ಯ ಬುದ್ಧಿವಂತ ಹತ್ರ ಮಾತಾಡೋಣ. ಹೇಳಿ ಪ್ರತೀಕ್ಷಾ ಅವ್ರೆ. ದೊಡ್ಡ ವ್ಯಕ್ತಿನೂ ಎಲೆಕ್ಷನ್ ನಿಂತಿದ್ದಾರೆ. ನಿಮ್ ಸಿಂಬಲ್ ಏನು? ಸ್ಟಾರ್ ಗೈಸ್, ನಕ್ಷತ್ರ. ಯಾಕಂದ್ರೆ ಅವ್ರು ಯಾವಾಗ್ಲೂ ಹೊಳಿತಾ ಇರ್ತಾರೆ, ಮಿಣ 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 ಅಂತ. ಸೊ ಹಾಗಾಗಿ ಇದೀವಿನ ಓಟ್ ಹಾಕಕ್ಕೆ. ಯಾರ್ಗಾಗ್ತೀವೋ ಏನೋ ಅಂತ ಗೊತ್ತಿಲ್ಲ, ಹಾಕೋಣ. ಒಟ್ನಲ್ಲಿ
ಯಾರು ಒಳ್ಳೆ ವ್ಯಕ್ತಿ ಅಂತಲ್ಲ, ಯಾರು ಚೆನ್ನಾಗಿ ಆಳ್ವಿಕೆ ಮಾಡ್ತಾರೆ ಅಂತ ನಮಗೆ ಗೊತ್ತಾಗೋದು. ಸೊ ಅವರಿಗೆ ವೋಟ್ ಹಾಕ್ತೀವಿ. ಆದ್ರೆ ನಾನ್ ಮಾತ್ರ ಹೇಳಲ್ಲ ಗೈಸ್, ನಮ್ಮ ಮ್ಯಾಮ್ ಹೇಳಿದಾರೆ ಯಾರಿಗೂ ಹೇಳ್ಬಾರ್ದು ಅಂತ. ನಂದು ಸೇಮ್ ಡೈಲಾಗು ಎಲ್ಲಾರ ಹತ್ರನೂ ದೇವ್ರು ನಿನ್ಗೆ ಒಳ್ಳೇದ್ ಮಾಡ್ತದ, ನಿನ್ ಜನ್ಮಕ್ಕೆ ಹೋಗೋ ಕೇಳ್ದ. ಆದ್ರೆ ನಾವ್ ಮಾತ್ರ ಬಾಯ್ ಹೇಳಲ್ಲ ಗೈಸ್, ಹೇಳ್ಬಾರ್ದವೆಲ್ಲ. ಆದ್ರೂ ಒಬ್ಬನ ಕೈಲಾದ್ರೂ ಬಾಯ್ ಬಿಡ್ಸಿದ್ವಲ್ಲ ಅನ್ನೋ ಖುಷಿ ಇದೆ ನಮ್ಗಂತೂ ಮಿಸ್ ಹತ್ರ. ಸೊ ನಮ್ಮ ಮುಂದಿನ ವ್ಲಾಗ್ ಅನ್ನ ಬನ್ನಿ ಶಶಿ ಅವ್ರು ಕಂಟಿನ್ಯೂ ಮಾಡ್ತಾರೆ. ಬ್ಲಾಗಿಗೆ ಏನು ಮಾಡಕ್ ಬರಲ್ಲ ಅಂತ ಅಜೀಬ್ ಏನಿಲ್ಲ, ಅವ್ನಿಗೆ ಬರಲ್ವಂತ. ಇಟ್ಸ್ ಓಕೆ, ಕ್ಯಾಮ್ರಾ ಇಟ್ಕೊಳ್ಳಿ ಸಾಕು, ನಾವು ಮಾತಾಡ್ತೀವಿ. ಇಟ್ಕೊಳ್ಳಿ, ಕಾಣಿಸ್ತೀವಿ ನಾನು. ಸೊ ಗೈಸ್ ಇವಾಗ ಮೈಕ್ ಕಂಡ್ರಿ ಅದು. ಇವಾಗ ನಾವು ಹೋಗಿ ಓಟ್ ಹಾಕ್ತೀವಿ. ನೋಡಿ ಗೈಸ್, ನಮ್ಮ ಅಶ್ವಿನಿ ಅಕ್ಕ ನಮ್ನ ಕೇಳ್ತಿದ್ರು. ಇವಾಗ ನಾವು ಅಶ್ವಿನಿ ಅಕ್ಕನ್ ಕೇಳೋಣ ಬನ್ನಿ, ಯಾವ ತರ ಎಕ್ಸ್ಪೀರಿಯನ್ಸ್ ಹೆಂಗಿದೆ. ಯಾರಲ್ಲ ಅವಳು ಹುಡುಗಿ ದೇವತರ ಅವಳೆ ಇಲ್ಲೇ ನಮ್ಮ ಹತ್ರನೇ ಇದೆ ಮೈಕ್. ಖುಷಿ ಆಗ್ತಿದೆ ನೋಡಿ ಗೈಸ್. ಫಸ್ಟ್ ಟೈಮ್ ಲೈಫಲ್ಲೇ ಫಸ್ಟ್ ಟೈಮ್ ಓಟ್ ಹಾಕಿರೋದು, ಅದು ಕಾಲೇಜಲ್ಲಿ. ತುಂಬಾ ಖುಷಿ ಆಗ್ತಾ ಇದೆ. ಥ್ಯಾಂಕ್ ಯು ಶಶಿ ಅವರೇ, ಇಷ್ಟ ತಕ್ಕ ನಮ್ಮ ಬ್ಲಾಗ್ನ ಕಂಟಿನ್ಯೂ ಮಾಡಿದಕ್ಕೆ ಥ್ಯಾಂಕ್ ಯು ಸೋ ಮಚ್. ಇವಾಗ ತಾನೇ ಓಟ್ ಹಾಕ್ ಬಂದೆ ಗೈಸ್. ಅವಾಗ್ಲಿಂದ ಯಾಕೆ ಇದಕ್ ಹಾಕಿಲ್ಲ ಅಂತ ಗೊತ್ತಾಗ್ಲಿಲ್ಲ. ಆಮೇಲೆ ಗೊತ್ತಾಯ್ತು ಇದು ಸ್ಟೂಡೆಂಟಿಗೆ ಮಾತ್ರ ಇಲ್ಲ ಹಾಕೋದು ಅಂತ. ಆಕ್ಚುಲಿ ನಾನು ಇಲ್ಲ ಹಾಕ್ತಾನೆ ಅನ್ಕೊಂಡಿದ್ದೆ, ಬಟ್ ಇವಾಗ ಗೊತ್ತಾಯ್ತು. ನಾವ್ ಯಾಕೆ ಇಲ್ಲ ಹಾಕ್ತಾ ಗೊತ್ತಾಯ್ತು ಇಲ್ಲಿ ಸ್ಟೂಡೆಂಟ್ ಹಾಕೋದು ಅಂತ. ಇದು ಯಾವ್ದೋ ಫ್ಲಾಶ್ ಬ್ಯಾಕ್ ರೆಬಲ್ ಸ್ಟಾರ್ ಅಂಬರೀಶ್ ಹಳೇದು ಅಕ್ಕಿಲ್ಲ ಬೆಳೆ ಇಲ್ಲ ಚಕ್ರ ಇವಾಗ ಕತೆ ಇದಂಗಿದೆಯಲ್ಲ ಪೇ. ಇವಾಗ ಹೊಸದಾಗಿ ಓಟ್ ಹಾಕ್ಬಿಟ್ಟು ಬಂದವ್ರೆ, ಕೇಳೋಣ. ಖುಷಿ ಆಗ್ತಿದೆ ಅಷ್ಟೇ. ಸೊ ಗೈಸ್, ನಮ್ಮ ಕಾಲೇಜ್ ಎಲೆಕ್ಷನ್ ಮುಗೀತು. ಸೊ ವಿಡಿಯೋ ಎಂಡ್ ಮಾಡಿದ್ದೀನಿ, ಬಟ್ ಪ್ರಾಪರಾಗಿ ಎಂಡ್ ಮಾಡಿಲ್ಲ. ಸೊ ಹಾಗಾಗಿ ಇವಾಗ ಪ್ರಾಪರಾಗಿ ಎಂಡ್ ಮಾಡೋಣ ಅಂತ. ಸೊ ನೋಡಿ ಗೈಸ್, ನಾನು ತೋರಿಸಿದ್ದೀನಿ ನಿಮ್ಮ ವಿಡಿಯೋದಲ್ಲಿ, ನಿಮಗೆ ಕಾಣಿಸ್ತಿದ್ಯಾ? ಊಟ ಹಾಕಿದ್ದೀನಿ. ಎಸ್, ನಾನು ಊಟ ಹಾಕಿದ್ದೀನಿ ಫಸ್ಟ್ ಟೈಮು. ಹೇಗಿತ್ತು ಎಕ್ಸ್ಪೀರಿಯೆನ್ಸ್ ಎಲ್ಲ ನಿಮ್ಗೆ ಹೇಳಿದ್ದೀನಿ. ಸೊ ನೀವು ಯಾರಾದರೂ ಫಸ್ಟ್ ಟೈಮ್ ಊಟ ಹಾಕ್ತಿರೋರಿದ್ರೆ ಪ್ಲೀಸ್ ಯೋಚನೆ ಮಾಡಿ ಊಟ ಹಾಕಿ. ನಿಮ್ಮ ಎಕ್ಸ್ಪೀರಿಯೆನ್ಸ್ ಹೇಗಿತ್ತು ಅಂತ ನನ್ನ ಯೂಟ್ಯೂಬ್ನ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ. ಸೊ ವಿಷ್ಣುದಾದ ಅವರ ಫಿಲಮ್ ಆಪ್ತರಕ್ಷಕ ಓಡ್ತಾಯಿದೆ ಹಿಂದೆಗಡೆ. ಸೊ ಆಗೋಯ್ತು. ಇದು ನನ್ನ ಕಾಲೇಜ್ನ ಎಲೆಕ್ಷನ್ ವ್ಲಾಗ್ ಆಗಿತ್ತು. ಯಾರಿಗೆಲ್ಲ ಈ ವ್ಲಾಗ್ ತುಂಬ ಇಷ್ಟ ಆಗಿದೆ ಪ್ಲೀಸ್ ಎಲ್ಲರೂ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡೋದನ್ನ ಮಾತ್ರ ಮಾಡಬೇಡಿ. ಲವ್ ಯು ಆಲ್, ಬಾಯ್. ಸೊ ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾಯಿದ್ದೀನಿ. ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗುವ. ಎಲ್ರಿಗೂ ಅಲ್ಲಿವರೆಗೂ ಟೇಕ್ ಕೇರ್.